ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಕನ್ನಡ ಚಿತ್ರರಂಗದಲ್ಲಿ ಆಗ್ತಿರುವಂತಹ ಬೆಳವಣಿಗೆ ಬಗ್ಗೆ ಎಲ್ರಿಗೂ ಅರಿವಿದೆ. ಸದ್ಯಕ್ಕೆ ದರ್ಶನ್ ಅವರ ಬಗ್ಗೆ ಒಂದಷ್ಟು ನಟ ನಟಿಯರವರ ಪರವಾಗಿ ಮಾತನಾಡಿರುವಂತದ್ದು ಇರ್ಬೋದು, ಅವರ ಅಭಿಮಾನಿಗಳು ಈ ಒಂದು ಸಂದರ್ಭದಲ್ಲಿ ಅವರ ಪರವಾಗಿ ಇರುವಂತದ್ದು, ಜೊತೆಗೆ ಅವರ ಕೈದಿ ನಂಬರ್ ಟ್ರೆಂಡಿಂಗ್ ನಲ್ಲಿರುವಂತದ್ದು, ಈ ಎಲ್ಲ ಲಕ್ಷಣಗಳು, ಎಲ್ಲ ಬೆಳವಣಿಗೆಗಳನ್ನು ನಾವು ನೋಡ್ತಿದ್ದೀವಿ. ಅವರ ಹೊರಗಿನ ಹೊರಗೆ ಇರುವಂತಹ ಸಾರ್ವಜನಿಕರು ಸಹ ಇದನ್ನ ನೋಡ್ತಿದ್ದಾರೆ. ಜೊತೆಗೆ ಇತ್ತೀಚೆಗಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಶಮಿತಾ ಮಲ್ನಾಡ್, ಖ್ಯಾತ ಗಾಯಕಿ ಶಮಿತಾ ಮಲ್ನಾಡ್ ಅವರು ಒಂದು ಪೋಸ್ಟ್ ಅನ್ನ ಹಂಚ್ಕೊಂಡಿದ್ರು ದರ್ಶನ್ ಅವರ ಬಗ್ಗೆ. ಏನು, ಯಾಕೆ ಅನ್ನುವಂಥದ್ದು ಎಲ್ಲರೂ ಪ್ರಶ್ನೆ ಕೂಡ ಮಾಡಿದ್ರು. ಜೊತೆಗೆ ಕಾಮೆಂಟ್ಸ್ ಆಫ್ ಮಾಡಿರೋದು ಯಾಕೆ ಅನ್ನುವಂಥ ಒಂದು ಕ್ಯೂರಿಯಾಸಿಟಿ ಖಂಡಿತವಾಗ್ಲೂ ಇದ್ದೇ ಇತ್ತು. ಇವತ್ತು ಅವರೇ ನಮ್ಮೊಟ್ಟಿಗಿದ್ದಾರೆ, ಮಾತನಾಡಿಸ್ತಾ ಹೋಗೋಣ. ಮೇಡಮ್ ನಮಸ್ತೆ, ಹೇಗ್ ನಡೀತಿದೆ ಲೈಫು, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ ಅಂತ ಅನ್ಕೋಬೇಕು. ನಿಮ್ಮ ಪೋಸ್ಟ್ ನೋಡಿದ್ವಿ, ಕಾಮೆಂಟ್ ಸೆಕ್ಷನ್ ಆಫ್ ಇತ್ತು. ಎಲ್ಲ ಕಡೆ ಏನಾದ್ರೂ ಒಂದು ಕ್ಯೂರಿಯಾಸಿಟಿ, ಅದು ಮತ್ತೆ ನಿಮ್ಮ ಪೋಸ್ಟ್ ಬೇರೆ ಕಡೆ ವೈರಲ್ ಆಗ್ತಾ ಇರುವಂತದ್ದು ನಾವು ನೋಡಿದ್ವಿ. ಕಾಮೆಂಟ್ ಸೆಕ್ಷನ್ ಆಫ್ ಇರೋದು, ಮತ್ತೆ ಅಲ್ಲಿ ಅವರೆಲ್ಲ ಒಂದು ಅವ್ರು ಏನೇನ್ ಬೇಕು ಅವರ ಅನಿಸಿಕೆಗಳನ್ನ ಅಲ್ಲಿ ಹಂಚ್ಕೊಳ್ತಾ ಇರುವಂತದ್ದು. ಇಂತಹ ಸಂದರ್ಭದಲ್ಲಿ ದರ್ಶನ್ ಅವ್ರಿಗೆ ಸಪೋರ್ಟ್ ಮಾಡ್ತೀರಾ ಅನ್ನುವಂಥವ್ರು ಒಂದು ಕಡೆ ಇದ್ರೆ, ಹೌದು ಬಾಸ್ಗೆ ಸಪೋರ್ಟ್ ಮಾಡ್ತಿದಾರಲ್ಲ ಅನ್ನುವಂಥವ್ರು ಒಂದು ಕಡೆ ಇದ್ದಾರೆ. ನಿಮ್ಮ ಅಭಿಪ್ರಾಯ ಏನು? ನಿಮಗೆ ಗೊತ್ತಿರುತ್ತೆ ಯಾಕೆ ಪೋಸ್ಟ್ ಮಾಡಿದಾಗ ಕಮೆಂಟ್ಸ್ ಆಫ್ ಮಾಡಿರ್ತೀವಿ ಅಂತ. ಯಾಕೆಂದರೆ ಈಗಿರುವಂಥ ಸಮಯ ಏನಿದೆ, ನಾವು ಹೇಳಿರೋದನ್ನ ಅಥವಾ ನಮ್ಮ ಮನಸ್ಸಿನಲ್ಲಿರೋದನ್ನ ನಾವೇನು ಅನ್ಕೊತಾ ಇದ್ದೀವಿ ಅಥವಾ ಏನು ಅಂದ್ಕೊಂಡು ಪೋಸ್ಟ್ ಮಾಡಿದ್ದೀವಿ ಅನ್ನೋದನ್ನ ಎಲ್ಲರಿಗೂ ಹೇಳೋಕ್ಕಾಗಲ್ಲ. ಎಲ್ಲರೂ ಅದನ್ನು ಸರಿಯಾದ ರೀತಿನಲ್ಲಿ ತೊಗೊಳೋದಿಲ್ಲ. ಕೆಲವೊಮ್ಮೆ ಏನಾಗುತ್ತೆ, ಅಭಿಮಾನಿಗಳೇ ಒಬ್ರಿಗೊಬ್ರು ಏನೋ ಹೇಳ್ಕೊಳ್ಳೋವಂಥದ್ದು ಇರ್ಬೋದು, ಕೋಪದಲ್ಲಿ ಇನ್ನೇನೋ ಮಾತಾಡೋವಂಥದ್ದು ಇರ್ಬೋದು. ಈ ಎಲ್ಲದಕ್ಕೆ ನಾವೇ ವೇದಿಕೆ ಕೊಟ್ಟ ಹಾಗಾಗತ್ತೆ. ನಾನು ಹಾಕಿರೋದು ನನ್ನ ಮನಸ್ಸಿನಲ್ಲಿ ಏನಿದೆ ಅಂತ ಹೇಳೋದಕ್ಕಷ್ಟೆ. ಹಾಗಾಗಿ ನಾನು ಮೊದಲೇ ಯಾವತ್ತೂ ನಾನು ಕಮೆಂಟ್ಸ್ ಆಫ್ ಮಾಡದೇ ಇರೋಳು. ಪ್ರಥಮ ಬಾರಿಗೆ ಕಮೆಂಟ್ಸ್ ಆಫ್ ಮಾಡಿದೆ. ಯಾಕೆ ಅಂತಂದರೆ ಅಲ್ಲಿ ಬೇರೆ ಏನೂ ಆಗೋದು ಬೇಡ. ಇಷ್ಟ ಇರೋರು ನೋಡ್ಕೊಳ್ಳಿ, ಅದರಿಂದ ಏನು ಸ್ವಲ್ಪ ಮಟ್ಟಿಗಾದರೂ ಏನಾದ್ರು ತಿಳ್ಕೊಳ್ಳೋವಂಥದ್ದಿದ್ರೆ ತಿಳ್ಕೊಳ್ಳಿ. ಯಾಕೆಂದರೆ ಈಗ ಬಹಳ ಮುಖ್ಯವಾಗಿ ಬೇಕಾಗಿರೋವಂಥದ್ದು ಸಹನೆ ಬೇಕು. ನಾವೆಲ್ಲರೂ ದರ್ಶನ್ ಅವರ ಬಹಳ ಅಪಾರವಾಗಿ ಪ್ರೀತಿಸೋವಂಥವ್ರು, ಅಭಿಮಾನಿಗಳು ಎಷ್ಟೋ ಜನ ಇದ್ದಾರೆ. ಎಷ್ಟೋ ಜನ ಅಭಿಮಾನಿಗಳಲ್ಲದೇ ಇದ್ದವರು ಅವ್ರನ್ನ ಇಷ್ಟಪಡೋರಿದ್ದಾರೆ. ಒಬ್ಬ ನಾಯಕ ನಟನಾಗಿ, ಒಬ್ಬ ತೂಗುದೀಪ ಶ್ರೀನಿವಾಸ್ ಅವರ ಮಗನಾಗಿ ದರ್ಶನ್ ತೂಗುದೀಪ ಅವರನ್ನು ಇಷ್ಟಪಡೋರಿದ್ದಾರೆ. ಸೊ ಹಾಗಿದ್ದಾಗ ಯಾರಿಗೂ ನೋವಾಗೋ ರೀತಿನಲ್ಲಿ ನಾವು ಕೋಪ, ನಮ್ಮ ಇದನ್ನ ಸಿಟ್ಟನ್ನ ಇನ್ನೊಂದು ರೀತಿನಲ್ಲಿ ಹೇಳ್ಕೊಳ್ಳೋ ಅಂಥದ್ದು ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅಷ್ಟೆ. ನೀವು ದರ್ಶನ್ ಅವರ ಜೊತೆಗಿನ ಒಡನಾಟ ಯಾವಾಗ ಶುರುವಾಗಿದ್ದು? ನಿಮ್ಮ ಒಂದು ಅಣ್ಣ ಅಂತ ಕರೆಯುವಂತ ಒಂದು ಬಾಂಧವ್ಯ ಇರಬಹುದು, ಎಲ್ಲ ಈ ಕ್ಷಣಕ್ಕೆ ನೆನ್ಸ್ಕೊಳ್ತಾ ಹೋದ್ರೆ ಯಾವ ರೀತಿ ಅನ್ಸುತ್ತೆ ನಿಮಗೆ? ದರ್ಶನ್ ಈಗ ಆ್ಯಕ್ಚುಲಿ ದರ್ಶನ್ ಅವ್ರನ್ನ ಮೀಟ್ ಮಾಡಿದ್ದು ಮೆಜೆಸ್ಟಿಕ್ ಸಿನಿಮಾದಲ್ಲಿ ನಾನು ಟ್ರ್ಯಾಕ್ ಹಾಡಿದ್ದೆ. ಅವಾಗ ತಾನೇ ನಾನು ಹಾಡೋಕ್ಕೆ ಶುರು ಮಾಡಿದಂಥ ಟೈಮ್ ಅದು. ಸಾಧು ಕೋಕಿಲ ಸರ್ ಅವರು ಅಶ್ವಿನಿ ಸ್ಟುಡಿಯೋಗೆ ನನ್ನ ಕರೆದ್ಬಿಟ್ಟು, ಹಿಂಗೊಂದು ಸಾಂಗ್ ಇದೆ ಕಲಿಯಂ. ನಾನು ಕಲ್ತ್ಕೊಂಡೆ. ಆ್ಯಸ್ ಯೂಶ್ವಲ್ ನಾವು ರೆಕಾರ್ಡಿಂಗ್ಸ್ ಹೆಂಗೆ ಮಾಡ್ತೀವೋ ಹಂಗೆ. ಯಾವ ಸಿನಿಮಾ ಏನೂ ಗೊತ್ತಿರಲಿಲ್ಲ ನನಗೆ. ನಾನು ಮತ್ತು ಐ ಥಿಂಕ್ ಹೇಮಂತ್ ಟ್ರ್ಯಾಕ್ ಹಾಡಿದ್ದು. ಹಾಡನ್ನು ಕಲ್ತ್ಕೊಂಡು ನಾನು ಹಾಡೋಕ್ಕೆ ಅಂದ್ಬಿಟ್ಟು ಒಳಗಡೆ ಹೋಗಬೇಕಾದ್ರೆ ಇವರು ಒಳಗಡೆ ಬಂದರು, ದರ್ಶನ್ ಅವರು. ಬಟ್ ನನಗೆ ಅವ್ರು ಯಾರು ಅಂತ ಗೊತ್ತಿರಲಿಲ್ಲ. ಆಮೇಲೆ ಸಾಧು ಅವರೇ ನನಗೆ ಪರಿಚಯ ಮಾಡಿದ್ರು. ಹಿಂಗೆ ಈ ಸಿನಿಮಾ ಹೀರೋ ಇವರು, ಮೆಜೆಸ್ಟಿಕ್ ಸಿನಿಮಾ ಅಂತ. ಆವಾಗ ನನಗೆ ಮೆಜೆಸ್ಟಿಕ್ ಸಿನಿಮಾ ಅಂತ ಗೊತ್ತಾಯಿತು, ಇವ್ರು ಹೀರೋ ಅಂತ ಗೊತ್ತಾಯಿತು. ಬಟ್ ಯಾರಂತ ಗೊತ್ತಿಲ್ಲ. ನಮಸ್ಕಾರ ಅಂತ, ಬಿಕಾಸ್ ತುಂಬ ಎತ್ತರ ಇದ್ರಲ್ವ ಅವರು. ಅದು ಆ ಸ್ಟುಡಿಯೋದಲ್ಲಿ ಅದು ಅದು ಎಂಟ್ರೆನ್ಸು ಬಾಗಿಲು ಚಿಕ್ಕಕ್ಕಿದೆ. ಅವ್ರು ಹಿಂಗೆ ಬಕ್ಕೊಂಡು ಹಿಂಗೆ ಒಳಗಡೆ ಬಂದರು. ಸೊ ಆ ಸ್ಟುಡಿಯೋ ಇಲ್ಲ ಇವಾಗ. ಐ ಸ್ಟಿಲ್ ರಿಮೆಂಬರ್. ಇದು ಚಿಕ್ಕ ಸ್ಟುಡಿಯೋ ಅದು, ಅಂದರೆ ಬರೀ ವಾಯ್ಸ್ ಮಿಕ್ಸಿಂಗಿಗೆ ಸಪ್ರೇಟ್ ಆಗಿತ್ತು. ಮೇಲ್ಗಡೆ ತುಂಬ ದೊಡ್ಡ ಸ್ಟುಡಿಯೋ ಇತ್ತು. ಸೊ ಕೆಳಗಡೆ ಆಗಿದ್ದು. ಆಮೇಲೆ ನಾನು ಹಾಡಿ ಮುಗಿಸ್ಕೊಂಡು ಆಚೆ ಬಂದಮೇಲೆ ಅವ್ರು ಹೊರಗಡೆ ಎಲ್ಲ ಡಿಸ್ಕಷನಲ್ಲಿ ಏನೋ ಇದ್ದರು. ಮತ್ತು ಒಳಗಡೆ ಬಂದು ಸಾಂಗ್ ಕೇಳಿದ್ರು. ಆಮೇಲೆ ಸಾಧು ಅವರು ಹೊರಗಡೆ ಹೋದ್ಮೇಲೆ ಹೇಳಿದ್ದು ನನಗೆ, ತೂಗುದೀಪ ಶ್ರೀನಿವಾಸ್ ಅವ್ರ ಮಗ ಇವರು ಹೀರೋ ಆಗಿ ಮಾಡ್ತಾಯಿದ್ರು. ಸೊ ನನಗೆ ಅದು ಜಾಸ್ತಿ ಖುಷಿ ಆಯಿತು. ಫಸ್ಟು ಈಗ ತುಂಬ ಜನ ಇಂಡಸ್ಟ್ರಿಗೆ ಬರ್ತಾ ಇರ್ತಾರೆ. ಆ ಖುಷಿಗಿಂತ ತೂಗುದೀಪ ಶ್ರೀನಿವಾಸ್ ಅವ್ರ ಮಗನ ವಾವ್ ಅಂತ ಅನ್ನಿಸ್ತು. ವಿಲನ್ ಅವ್ರ ಮಗ ಹೀರೋ ಆಗಿದ್ದಾರೆ. ಆ್ಯಂಡ್ ತುಂಬ ಹ್ಯಾಂಡ್ಸಮ್ ಆಗಿದ್ದಾರೆ, ಚೆನ್ನಾಗಿದ್ದಾರೆ, ನೋಡೋಕ್ಕೆ ಚೆನ್ನಾಗಾಗತ್ತೆ ಅಂತ. ಅಷ್ಟು ಬಿಟ್ಟರೆ ಮತ್ತೇನು ಅಲ್ಲಿ ಜಾಸ್ತಿ ಏನು ಕನ್ವರ್ಸೇಷನ್ ಆಗಿರಲಿಲ್ಲ. ಆಲ್ ದ ಬೆಸ್ಟ್ ಸರ್ ಅಂತ ಇಷ್ಟೇ ಹೇಳಿದ್ದು.
ಅದಾದ ನಂತರ ಒಂದೊಂದೇ ಸಿನಿಮಾಗೆ ಕಿಟ್ಟಿ ಇರ್ಬೋದು, ಅದಕ್ಕೆ ನಾನು ಟ್ರ್ಯಾಕ್ ಹಾಡಿದ್ದೆ. ಆಮೇಲೆ ಲಾಲಿ ಹಾಡುಗೆ ಸಿನಿಮಾಗೆ ಹಾಡಿದೆ. ಆಮೇಲೆ ದರ್ಶನ್ ಅವ್ರದ್ದು ಇದು ಧ್ರುವ ಸಿನಿಮಾದಲ್ಲಿ ಗುರುಕಿರಣ್ ಅವರು ಮ್ಯೂಸಿಕ್ ಡೈರೆಕ್ಟ್ರು. ಅವ್ರು ನನ್ನ ಹತ್ರ ದಿನ ಹೀಗೆ ನನ್ನೇ ಅದನ್ನು ಟ್ರ್ಯಾಕ್ ಹಾಡಿಸಿದ್ರು. ಟ್ರ್ಯಾಕ್ ಅಂದರೆ ಆಲ್ಮೋಸ್ಟ್ ಅದು ಫೈನಲ್ ಈಗಲೂ ಹೇಳ್ತಾರೆ. ಲಾಸ್ಟ್ ಒಂದು 1 ಮಂತ್ ಬ್ಯಾಕ್ ನಾವೆಲ್ಲ ಸಿಕ್ಕಿದ್ವಿ ಗುರೂಜಿ, ನಾವು ಸಿಂಗರ್ಸ್ ಎಲ್ಲ ಸಿಕ್ಕಿದಾಗ ಅವತ್ತೂ ಕೂಡ ಅವ್ರು ಅದನ್ನು ಹೇಳಿದ್ರು, ಧ್ರುವದಲ್ಲಿ ನಾನು ಎಷ್ಟು ಚೆನ್ನಾಗಿ ಹಾಡಿದ್ದೆ, ತುಂಬ ಚೆನ್ನಾಗಿತ್ತು. ಬಟ್ ಲಾಸ್ಟ್ ಮಿನಿಟಲ್ಲಿ ಅದು ಇದರ್ ದಿಸ್ ಅಥವಾ ಕರಿಯ ಇಟ್ಕೋಬೇಕು, ಇಲ್ಲ ಇದು ಇಟ್ಕೋಬೇಕು ಅಂದಾಗ ನಾನು ಕರಿಯಾನೇ ಆಪ್ಟ್ ಮಾಡಿದೆ, ಅದನ್ನ ಇಟ್ಕೊಂಡೆ. ಬಟ್ ಇದು ತುಂಬ ಚೆನ್ನಾಗಿ ಹಾಡಿದೆ ಅಂತ ಆಮೇಲೆ ಚಿತ್ರ ಅವ್ರು ಹಾಡಿದ್ರು ಅದನ್ನು. ಸೊ ಹೀಗೆ ಒಂದೊಂದಾದ್ಮೇಲೆ ಸಿನಿಮಾಗಳಲ್ಲಿ ನಾವು ಹಾಡ್ತಾ ಇದ್ದಿದ್ದು ಬಿಟ್ಟರೆ ಪರ್ಸ್ನಲ್ ಆಗಿ ಯಾವುದೇ ರೀತಿಯಾದಂಥ ಕಾಂಟ್ಯಾಕ್ಟ್ ನಮಗಿರಲಿಲ್ಲ. ಅದು ಸುಮಾರಾಗಿ ಹಾಗೆ ಶುರುವಾಗಿದ್ದು ಬಂದು ಗಜ ಸಿನಿಮಾದಲ್ಲಿ ಐದೆಲ್ಲ ಕಡೆ ಹಾಡಿದಾಗ ಆ ಸಾಂಗ್ ಕೇಳ್ಬಿಟ್ಟು ತುಂಬ ಚೆನ್ನಾಗಿ ಹಾಡಿದ್ರು. ಅವ್ರು ಅಷ್ಟೇ ತುಂಬ ಕಮ್ಮಿ ಮಾತಾಡ್ತಾ ಇದ್ದಿದ್ದು, ತುಂಬ ಚೆನ್ನಾಗಿ ಹಾಡಿದಿರಮ್ಮ, ಚೆನ್ನಾಗಿದೆ, ವಾಯ್ಸ್ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಹಿಟ್ ಆಗುತ್ತೆ ನೋಡಿ ಅಂತ. ಅದು ಕೂಡ ನಾನು ಹೇಮಂತ್ ಫಸ್ಟ್ ಟ್ರ್ಯಾಕ್ ಹಾಡಿದ್ವಿ, ಅದಾದಮೇಲೆ ಮತ್ತೆ ಫೈನಲ್ ಹರಿಕೃಷ್ಣ ಅವ್ರು ಹಾಡಿಸಿದ್ದು. ಗಜ ಸಿನಿಮಾಗೆ ಮುಂಚೆ ಹರಿಕೃಷ್ಣ ಅವ್ರಿಗೆ ಇನ್ನೊಂದು ಹಾಡಿದೆ, ಸೇ ನನ್ನ ಪ್ರೀತ್ಸೆ, ಆ ಸಾಂಗ್ ಹಾಡಿದ್ದೆ. ಸೊ ಆ ಸಾಂಗ್ ಹಾಡಿದ್ಮೇಲೆ ಇದನ್ನ ಮತ್ತೆ ಅವ್ರು ಕರೆಸಿ ಅದೇ ಥರ ಸ್ವಲ್ಪ ಟಪಾಂಗುಚಿ ಸ್ಟೈಲಲ್ಲಿ ಇತ್ತಲ್ಲ ಅದನ್ನು ಹಾಡಿಸಿದ್ದು. ಸೊ ಆ ಸಾಂಗ್ದು ಹಾಡಾದ್ಮೇಲೆ ಸಾಂಗ್ ಹಿಟ್ ಆಯಿತು. ಆ್ಯಂಡ್ 100 days ಫಂಕ್ಷನ್ ಮಾಡಿದ್ರು, ಹುಬ್ಬಳ್ಳಿ ಅನ್ಕೋತೀನಿ ನಾನು, ನಂಗೆ ಕರೆಕ್ಟಾಗಿ ಜ್ಞಾಪಕಲ್ಲ, ಹುಬ್ಬಳ್ಳಿ ಇರ್ಬೋದು. ಅಲ್ಲಿಗೆಲ್ಲ ಹೋಗಿದ್ವಿ. ಸೊ ಅಲ್ಲಿ ಹೋದಾಗ ನಾನು ಮತ್ತು ಇವಾಗ ನಮ್ಮ ಶಾಸ್ತ್ರಿ ಸರ್ ಅವರಿಲ್ಲ, LN ಶಾಸ್ತ್ರಿ ಅವರು, ನಾನು ಒಂದು 2-3 ಬೇರೆ ಹಾಡುಗಳನ್ನು ಹಾಡಿದ್ವಿ, ಅಲ್ಲಿ ಪರ್ಫಾರ್ಮ್ ಮಾಡಿದ್ವಿ. ಸೊ ಬ್ಯಾಕ್ ಸ್ಟೇಜಲ್ಲಿದ್ದಾಗ ಮಾತಾಡಿದ್ದು, ಒಂದು ಸ್ವಲ್ಪ ಜಾಸ್ತಿ ಮಾತಾಡಿದ್ದು ಅಂತಂದರೆ ಬ್ಯಾಕ್ ಸ್ಟೇಜಲ್ಲಿದ್ದಾಗ, ತುಂಬ ಚೆನ್ನಾಗಿ ಹಾಡಿದ್ದೀರಾ, ತುಂಬ ಚೆನ್ನಾಗಿ ಎಲ್ಲೂ ಏನು, ಯಾವ ಊರು ನಿಮ್ಮದು ಏನು ಅಂತ ಹಿಂಗೆ ಅಷ್ಟೇ ಮಾತಾಡಿದ್ದು. ಸೊ ಅವ್ರಿಗೆ ನಾನು ಡೆಂಟಲ್ ಮಾಡಿದ್ದೀನಿ ಅಂತಂದಾಗ ತುಂಬಾ ಶಾಕ್ ಆಗ್ಬಿಟ್ರು ಅವರು. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಏನಮ್ಮ ಡೆಂಟಿಸ್ಟೇನಮ್ಮ, ನಮ್ದು ಅಲ್ಲೆಲ್ಲ ಚೆನ್ನಾಗಿದೆಯಮ್ಮ, ಹಂಗೆ ಹಿಂಗೆ ಅಂತ ತಮಾಷೆ ಮಾಡಿದ್ರು. ನನ್ನ ಮಗ ಬಂದಿದ್ದ ಆವಾಗ, ತುಂಬ ಚಿಕ್ಕೋನವನು. ಅವ್ನು ಹಿಂದ್ಗಡೆ ಫುಲ್ ಡ್ಯಾನ್ಸ್ ಮಾಡ್ತಾ ಇದ್ದ. ಏನು ಇವನು ಹೀರೋ ಮಾಡಿಬಿಟ್ರೆ ಈಗಲೇ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಅಂತೆಲ್ಲ ಕರೆದು ಎಲ್ಲ ಮಾತಾಡಿಸಿ. ಸೊ ನನಗನ್ಸಿದ್ದು ಅವಾಗ ಅವರು ಆ್ಯಸ್ ಅ ಹೀರೋ ಎಷ್ಟು ಸಿಂಪಲ್ಲಾಗಿ ಇರುತ್ತೆ ಗೊತ್ತಾ, ಹಿಂದ್ಗಡೆ ಬ್ಯಾಕ್ ಸ್ಟೇಜಲ್ಲಿ ಮರದಲ್ಲೇ ಮಾಡಿರ್ತಾರೆ, ಅಲ್ಲೇನೂ ಇರಲಿಲ್ಲ, ಮರದ್ದೇ ಪ್ಲ್ಯಾಟ್ಫಾರ್ಮ್ಸ್ ಥರ ಇರುತ್ತಲ್ವ, ಅಲ್ಲೇ ಕೂತ್ಕೊಂಡು ಎಲ್ಲ ಮಾತಾಡ್ತಾ ಕೂತಿದ್ವಿ. ಸೊ ಅವರು ಮತ್ತು ಡೈರೆಕ್ಟರ್ಸು ಎಲ್ಲ ಅಲ್ಲೇ ಇದ್ದರು. ಅದು ನನ್ನ ಮೊದಲನೇ ಒಂದು ರೀತಿಯಾದ ಕಾನ್ವರ್ಸೇಷನ್ ಅಂತ ಹೇಳ್ಬೋದು. ಅದಾದಮೇಲೆ ಸುಮಾರು ವರ್ಷಗಳ ನಂತರ ಸಾರಥಿ ಸಿನಿಮಾಗೆ 2 ಸಾಂಗ್ಸ್ ಹಾಡಿದ್ದೆ ನಾನು. 2 ಟ್ರ್ಯಾಕ್ ಅಂತಲೇ ಹಾಡಿದ್ದು. ಬಟ್ ದಿನಕರ್ ಅವರು 2 ಚೆನ್ನಾಗಿ ಹಾಡಿದ್ದೀರಮ್ಮ, ಇದನ್ನಿಟ್ಕೊಳ್ಳ ಅದನ್ನಿಟ್ಕೊಳ್ಳ ಗೊತ್ತಾಗ್ತಾ ಇಲ್ಲ ನನಗೆ, ಅಷ್ಟು ಚೆನ್ನಾಗಿ ಹಾಡಿದ್ದೀರಾ, ನಾನು ದರ್ಶನ ಕೇಳ್ತೀನಿ ಒಂದ್ಸರಿ ಅಂತ ಅಂದ್ಬಿಟ್ಟು ಹೋದರು. ಹರಿ ಸರ್ ಹೇಳಿದ್ರು, ಯಾವ್ದಾರು ಇಟ್ಕೊಳ್ರಿ, 2 ಚೆನ್ನಾಗಿದೆ, 2 ಚೆನ್ನಾಗಿ ಹಾಡಿದ್ದಾರೆ ಅಂತ. ಅದಾದಮೇಲೆ ನೋಡಿದ್ರೆ 2 ಸಾಂಗ್ಸು ರಿಲೀಸ್ ಆಯಿತು, ಕ್ಯಾಸೆಟ್ ಬಂತು. ಸೊ ನನಗೆ ಶಾಕ್ ಅವಾಗ, ಯಾಕೆಂದರೆ ಅವಾಗಿನ ಇದರಲ್ಲಿ ಶುರುವಾಗಿ ಹೋಗಿತ್ತು ಒಂದೊಂದು ಸಾಂಗ್ ಒಬ್ಬೊಬ್ಬರೇ, ಒಂದು ಸಿನಿಮಾದಲ್ಲಿ 2 ಸಾಂಗ್ ಅಂತೂ ಹಾಡೋ ಚಾನ್ಸೇ ಇರಲಿಲ್ಲ. ಅಂದರೆ ಅಷ್ಟೊಂದು ಜನ ಸಿಂಗರ್ಸ್ ಇದ್ದರು. ಆ್ಯಂಡ್ ಅದು ಮುಗ್ದೋಗಿತ್ತು ಅವಾಗ. ಎಸ್ ಜಾನಕಿ, SPB ಅವರೆಲ್ಲ ಹಾಡ್ತಾ ಇದ್ರಲ್ಲ ಎಲ್ಲ ಸಿನಿಮಾದಲ್ಲಿ, ಆ ಥರದ್ದೆಲ್ಲ ಮುಗ್ದೋಗಿತ್ತು. 2 ಸಾಂಗ್ ಎಲ್ಲ ಯಾರೂ ಹಾಡಿಸ್ತಾ ಇರಲಿಲ್ಲ. ಸೊ ನನಗೆ ಆಶ್ಚರ್ಯ ಆಯಿತು. ನಾನು ಹರಿಸರ್ನ ಕೇಳಿದೆ, ಸರ್ ಕಾಲ್ ಮಾಡಿಬಿಟ್ಟು, ಸರ್ 2 ಸಾಂಗ್ ಇಟ್ಕೊಂಡಿದ್ದೀರ, ಥ್ಯಾಂಕ್ ಯು ಸೋ ಮಚ್ ಸರ್, ನನಗೆ 2 ಇಷ್ಟ ಆಯಿತು, 2 ಸಾಂಗ್ ಇಷ್ಟ ಆಯಿತು, ಮನಸ್ಸೆ ಮತ್ತು ಕಿಟಪ್ಪ 2 ಸಾಂಗು ಇಟ್ಕೊಂಡು. ಅಯ್ಯೋ ಅದು ನಂದಿಲ್ಲ ಡಾಕ್ಟ್ರೆ, ಅದು ದರ್ಶನ್ ಅವರು ಮತ್ತು ದಿನಕರ್ ಅವ್ರದ್ದು ಡಿಸಿಷನ್ನು, ಅದು ತುಂಬ ಚೆನ್ನಾಗಿದೆ, 2 ಸಾಂಗನ್ನು ಚೆನ್ನಾಗಿ ಆಡಿದ್ದಾರೆ ಅಂದರೆ ಯಾಕೆ ಬೇರೆಯವ್ರ ಹತ್ರ ಆಡಿಸ್ಬೇಕು, ಇಟ್ಕೊಳ್ಳಿ ಅಂತ. ಸೊ ಆಗ ನನಗೆ ಅನಿಸಿದ್ದು, ಅವರು ಅಷ್ಟು ಹೇಳಬೇಕಂತ ಏನಿಲ್ಲ ಅಲ್ವಾ, ಇಲ್ಲ 2 ಇಟ್ಕೊಳ್ಳಿ ಅಂತ ಹೇಳೋದು ಅಂಥದ್ದು ಇಲ್ಲ, ಅಥವಾ ಅದಕ್ಕೆ ಕನ್ನಡದವ್ರನ್ನೇ ಹಾಡಿಸ್ಬೇಕು ಅಥವಾ ಕನ್ನಡದವ್ರನ್ನ ಇದು ಮಾಡಬೇಕು ಅನ್ನೋದು ಏನಿಲ್ಲ. ಅವಾಗ ನನಗೆ ತುಂಬಾ ಹತ್ತಿರ ಆಗಿದ್ದು ಅಂತ ಹೇಳ್ಬೋದು, ಮನಸ್ಸಿಗೆ ಹತ್ತಿರ ಆದವರು. ಸೊ ಅದಾದಮೇಲೆ ನನ್ನ ಹಸ್ಬೆಂಡ್ಗೂ ಹೋಗಿ ಹೇಳಿದೆ, ಹಿಂಗೆ 2 ಸಾಂಗು ಇಟ್ಕೊಂಡ್ಬಿಟ್ಟಿದ್ದಾರೆ ಅಂತಮ್ಮ, ಹಂಗೆ ಅಂತೆಲ್ಲ ಹೇಳಿ. ಸೊ ಅದೊಂದು ಭಾಳ ಸ್ಪೆಷಲ್ ಆ್ಯಸ್ ಅ ಸಿಂಗರ್ ನನಗೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.